ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕೆಲ ಪ್ರತಿಭಟನೆಗಳೇ ಹಾಗೆ. ಯಾವ ರೀತಿ ಅಂತಂದರೆ ಉದ್ದೇಶ ಚೆನ್ನಾಗಿರುತ್ತೆ ಮತ್ತು ಅದಾಗಬೇಕು ಅಂತ ರಾಜ್ಯದ ಜನ ಬಯಸ್ತಾ ಇರ್ತಾರೆ. ಆದರೆ ಆ ಪ್ರತಿಭಟನೆ ತೆಗೆದುಕೊಂಡಂಥ ದಿಕ್ಕು ಮತ್ತು ದಾರಿ ಅದು ಆಕ್ಷೇಪಕ್ಕೆ ಕಾರಣ ಆಗುತ್ತೆ. ಇವತ್ತು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ನಡೆಸಿದಂಥ ಪ್ರತಿಭಟನೆಯೂ ಕೂಡ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂತಂದರೆ ಪ್ರತಿಭಟನೆಯ ಉದ್ದೇಶ ಸ್ಪಷ್ಟ ಇತ್ತು, ಪ್ರತಿಭಟನೆಯ ಉದ್ದೇಶ ಚೆನ್ನಾಗಿತ್ತು, ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಗೌರವವೂ ಕೂಡ ಇದೆ. ಆದರೆ ಆ ಪ್ರತಿಭಟನೆ ತೆರೆದುಕೊಂಡಂಥ ದಾರಿ ಇದೆಯಲ್ಲ, ಅದು ಯಾಕೋ ಅತಿರೇಕವಾಯ್ತಾ ಅಂತ ಅನಿಸೋದಕ್ಕೆ ಶುರುವಾಯಿತು. ಅದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕನ್ನಡ ನಾಮಫಲಕ ಕಡ್ಡಾಯ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಕರವೇ ಕಾರ್ಯಕರ್ತರು ಜನಜಾಗೃತಿ ಮೆರವಣಿಗೆ ಅಂತ ಮಾಡಿದರು. ಆದರೆ ಹೆಸರಿಗಷ್ಟೇ ಅದು ಜನಜಾಗೃತಿ ಮೆರವಣಿಗೆಯಾಗಿತ್ತು. ಆದರೆ ನಡೆದಿದ್ದು ಮಾತ್ರ ಪ್ರತಿಭಟನೆ, ಅಲ್ಲಲ್ಲಿ ಗಲಾಟೆ. ಕರವೇ ಕಾರ್ಯಕರ್ತರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಅನ್ಯ ಭಾಷೆಯ ಬೋರ್ಡ್ ಕಂಡಲ್ಲಿ ಕರವೇ ಕಾರ್ಯಕರ್ತರು ಕೆರಳಿದ್ರು, ಗಲಾಟೆ ಮಾಡಿದರು. ಕೆಲವೆಡೆ ಅಂಗಡಿಗಳಿಗೆ ಕಲ್ಲು ತೂರಾಟ ಮಾಡಲಾಯಿತು, ಬೋರ್ಡ್ಗಳನ್ನು ತೆರವು ಮಾಡಲಾಯಿತು, ಗಲಾಟೆ ಗದ್ದಲ ನಡೆಯಿತು. ಮೆರವಣಿಗೆ ಸಾಗೋ ಜಾಗದಲ್ಲಿ ಅಂಗಡಿ ಬಂದ್ ಮಾಡಿದ್ರು ಕೆಲ ವರ್ತಕರು. ಯಾಕೆ ಬೇಕು, ಗಲಾಟೆ ಆಗಿಬಿಟ್ರೆ, ಸಮಸ್ಯೆ ಆಗಿಬಿಟ್ರೆ ಅಂತ ಕ್ಲೋಸ್ ಮಾಡಿಕೊಂಡು. ಇನ್ನು ಕೆಲವೆಡೆ ಇಂಗ್ಲಿಷ್ ಬೋರ್ಡ್ಗಳಿಗೆ ಪ್ಲಾಸ್ಟಿಕ್ ಮುಚ್ಚಿ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಂಡ್ರು. ಕರವೇ ಕಾರ್ಯಕರ್ತರು ನೋಡಿದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೆದರಿ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚುವಂಥ ಕೆಲಸವನ್ನು ಮಾಡಿದ್ರು. ಇತ್ತ ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದರೆ, ಕರವೇ ಕಾರ್ಯಕರ್ತರ ಪ್ರತಿಭಟನೆಗೆ ಸಹಮತದ ರೀತಿಯಲ್ಲಿ, ಬೆಂಬಲದ ರೀತಿಯಲ್ಲಿ, ಸಹಾನುಭೂತಿಯ ರೀತಿಯಲ್ಲಿ ಇವತ್ತಿನ ಸರ್ಕಾರದ ರಿಯಾಕ್ಷನ್ ಕಾಣಿಸ್ತಾ ಇತ್ತು. ಹೋಮ್ ಮಿನಿಸ್ಟರ್ ಮಾತನಾಡಿದ್ದಿರಬಹುದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮಾತನಾಡಿದ್ದಿರಬಹುದು. ಆ ರೀತಿಯ ಅರ್ಥವನ್ನು ಧ್ವನಿಸ್ತಾ ಇತ್ತು. ಅಂದರೆ ಆ ಪ್ರತಿಭಟನೆ ಚೆನ್ನಾಗಿತ್ತು, ಪ್ರತಿಭಟನೆ ಆಗಬೇಕಿತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ನೋಡ್ತಾ ಇದ್ದೀರಿ ಒಂದಿಷ್ಟು ದೃಶ್ಯಗಳನ್ನು. ಇದರ ವಿವರವಾದಂಥ ದೃಶ್ಯಗಳನ್ನು ನಾನು ಆಮೇಲೆ ನಿಮ್ಮ ಮುಂದೆ 1 by 1 ತೋರಿಸ್ತಾ ಹೋಗ್ತೀನಿ. ಒಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಯಾವ ರೀತಿ ಪ್ರತಿಭಟನೆ ಆಯಿತು, ಗಲಾಟೆ ಆಯಿತು, ಗದ್ದಲ ಆಯಿತು. ಕೆಲವೆಡೆ ಅಂಗಡಿ ಮಾಲೀಕರ ಜೊತೆ ಜಗಳ ಆಯಿತು. ಕೆಲ ಅಂಗಡಿ ಮಾಲೀಕರು ನಮ್ಮನ್ನೇನು ಮಾಡ್ತೀರಾ, ನಾವು ಸಣ್ಣ ಅಂಗಡಿಯವರು, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಿದ್ದಾವೆ, ಅವರಿಗೆ ನಿಮ್ಮ ಪ್ರತಿಭಟನೆ ಮಾಡಿ, ಅವರ ಮುಂದೆ ನಿಮ್ಮ ಪ್ರತಿಭಟನೆ ಮಾಡಿ, ಈ ರೀತಿಯೆಲ್ಲ ತಕರಾರು, ಆಕ್ಷೇಪ ಇದೆಲ್ಲವೂ ಕೂಡ ವ್ಯಕ್ತವಾಯಿತು. ನೋಡ್ತಾ ಇದ್ದೀರಿ ಪ್ರತಿಭಟನೆಯ ಒಂದಿಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲದರ ಮಧ್ಯೆ ನಿಯಮ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂತಂದರೆ ಈ ರಾಜ್ಯದಲ್ಲಿ ಕಾನೂನಿನ ಆಧಾರದ ಮೇಲೆ ಎಲ್ಲವೂ ಕೂಡ ಅಪ್ಲೈ ಆಗಬೇಕು, ಅಥವಾ ಕಾನೂನಿನ ಆಧಾರದ ಮೇಲೆಯೇ ನಡೀಬೇಕು. ಆದೇಶ ಏನು, ಸರ್ಕಾರದ ಆದೇಶ ಏನು? ಕರವೇ ಕಾರ್ಯಕರ್ತರು ಬೇಡಿಕೆ ಇಡಬಹುದು, ಅದವರ ಅವರ ಅವರ ಬೇಡಿಕೆ, ಅದನ್ನು ತಿರಸ್ಕರಿಸೋದು, ಅದನ್ನು ಪುರಸ್ಕರಿಸೋದು ಸರ್ಕಾರಕ್ಕೆ ಬಿಟ್ಟಿರೋದು. ಬಟ್ ಆದೇಶ ಏನು? ಆದೇಶ ಈ ರೀತಿ ಇದೆ ಸರ್ಕಾರದ್ದು. ನೋಡ್ತಾ ಇದ್ದೀರಿ. ಕನ್ನಡ ನಾಮಫಲಕದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶ ಏನು ಅಂತಂದರೆ, ವಾಣಿಜ್ಯ ಮಳಿಗೆಗಳು, ಕಮರ್ಷಿಯಲ್ ಅಂಗಡಿಗಳು ಏನಿದ್ದಾವೆ ಅಲ್ಲಿ ನಾಮಫಲಕವನ್ನು ಅಳವಡಿಸೋ ಸಂದರ್ಭದಲ್ಲಿ, ನೇಮ್ ಬೋರ್ಡ್ಗಳನ್ನು ಹಾಕೋ ಸಂದರ್ಭದಲ್ಲಿ ಕನ್ನಡ ಅಕ್ಷರವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನೋದು ಆದೇಶ. 60% ಕನ್ನಡ ಅಕ್ಷರವನ್ನು ಬೋರ್ಡಲ್ಲಿ ಬಳಸಬೇಕು. ಈಗ ನಂದೊಂದು ಹೋಟೆಲ್ ಇದೆ ಅಥವಾ ನಂದೊಂದು ಇನ್ನೇನೋ ಶಾಪ್ ಇದೆ ಅಂತಾದರೆ ಆ ಬೋರ್ಡಲ್ಲಿ 60% ಕನ್ನಡದ ಅಕ್ಷರ ಇರಬೇಕು, ಅಥವಾ 60% ಜಾಗದಲ್ಲಿ ಕನ್ನಡದ ಅಕ್ಷರಗಳಿರಬೇಕು. ನನ್ನೊಂದು ಅಂಗಡಿಯ ಹೆಸರು ವೆಂಕಟೇಶ್ವರ ಅಂತ ಅಂದ್ಕೊಳ್ಳೋಣ. ವೆಂಕಟೇಶ್ವರ ಅನ್ನುವಂಥ ಹೆಸರು 60% ಕನ್ನಡದಲ್ಲೂ, ಇನ್ನುಳಿದಂಥ 40% ಇಂಗ್ಲೀಷನ್ನು ಬಳಸೋದಕ್ಕೆ ಅವಕಾಶ ಇದೆ. ಇದನ್ನು 60-40 ಅನುಪಾತ ಅಂತ ಕರಿಬಹುದು ನಾವು. ಆ ರೀತಿ ಬೋರ್ಡನ್ನು ಅಳವಡಿಸಬಹುದು, ಆ ರೀತಿ ಬೋರ್ಡ್ ಅಳವಡಿಸೋದಕ್ಕೆ ಅವಕಾಶ ಇದೆ. ಆದರೆ ಈಗ ಇರುವಂಥ ಬೋರ್ಡ್ಗಳನ್ನು ಏನು ಮಾಡಬೇಕು? CM ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾಮಫಲಕ ಈಗ ಏನಾದರೂ ನೀವು 80% ಇಂಗ್ಲೀಷಲ್ಲಿದ್ದು 20% ಕನ್ನಡದಲ್ಲಿದ್ದರೆ, ಆ ರೀತಿಯ ಬೋರ್ಡ್ ಏನಾದರೂ ಇದ್ದರೆ ಅದನ್ನು ಬದಲಾಯಿಸೋದಕ್ಕೆ ಅಥವಾ ತೆರವು ಮಾಡಿ ಹೊಸದನ್ನು ಹಾಕೋದಕ್ಕೆ ಫೆಬ್ರವರಿ 28, 2024 ಫೆಬ್ರವರಿ 28ರವರೆಗೆ, ಅಂದರೆ 2 ತಿಂಗಳು ಅಂತ ಅಂದ್ಕೊಳ್ಳಿ, ಇನ್ನೂ 2 ತಿಂಗಳ ಅವಕಾಶ ಇದೆ ಅಂತ ಸರ್ಕಾರ ಹೇಳಿದೆ. ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಮಾಡಲೇಬೇಕು. ನೀವು ಕರ್ನಾಟಕದಲ್ಲಿ ಇರೋದ್ರಿಂದ, ಕನ್ನಡದ ಮಣ್ಣಿನಲ್ಲಿ ನೀವು ವ್ಯವಹಾರ ಮಾಡ್ತಾ ಇರೋದ್ರಿಂದ
ಕನ್ನಡದ ಬೋರ್ಡನ್ನು ಹಾಕಿ, ಇಲ್ಲ ಅಂತಾದರೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಸಿಎಂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಫೆಬ್ರವರಿ 28ರವರೆಗೂ ಕೂಡ ಗಡುವು ಕೊಟ್ಟಿದ್ದಾರೆ. ಇದು ಸರ್ಕಾರ ಕೊಟ್ಟಿರುವಂಥ ಗಡುವು, ಸರ್ಕಾರ ಮಾಡಿರುವಂಥ ಆದೇಶ ಅಥವಾ ಸಿಎಂ ಕೊಟ್ಟಿರುವಂಥ ಗಡುವು. ಇದು ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂಥ ವಿಚಾರ. ಆ ಮೂಲಕ ಬೋರ್ಡು ಇನ್ನು ಮುಂದಕ್ಕೆ ಕನ್ನಡದಲ್ಲೇ ಇರಬೇಕು ಅನ್ನೋದು ಸ್ಪಷ್ಟ ಸಂದೇಶ ರಾಜ್ಯ ಸರ್ಕಾರದಿಂದ ಬಂದಿದೆ. ನಾವು ಅದರ ಆ ಟ್ವೀಟನ್ನು ಅಥವಾ ಆ ಆದೇಶವನ್ನು, ಸಿಎಂ ಮಾಡಿರುವಂಥ ಆದೇಶವನ್ನು ಒಮ್ಮೆ ನೋಡಿಬಿಡೋಣ. ಆ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಸಿಎಂ ಆದೇಶದಲ್ಲಿ ಏನಿದೆ ಒಮ್ಮೆ ನೋಡಿಬಿಡೋಣ. ಡೀಟೇಲ್ ಬರ್ತಾ ಇದೆ. ಎಸ್, ಇದೆ. ಅವರು ಟ್ವೀಟ್ ಮಾಡಿದರು 2 ದಿನದ ಹಿಂದೆ. ಕರ್ನಾಟಕದಲ್ಲಿ ಹುಟ್ಟು ಬೆಳೆದವರು, ಹೊರ ರಾಜ್ಯದಿಂದ ಇಲ್ಲಿಗೆ ಬಂದು ಬದುಕು ಕಟ್ಟಿಕೊಂಡವರು, ನಾವು ಕನ್ನಡಿಗರೇ ಅಂತ ನಾನು ಭಾವಿಸಿದ್ದೀನಿ. ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ. ಅನ್ನ ಕೊಡೋ ಈ ನೆಲದ ನಿಯಮ ಪಾಲನೆಯನ್ನು ಮಾಡಬೇಕು, ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ. ಇದರ ಜೊತೆಗೆ ಅಲ್ಲ ಕೆಳಗಡೆ ಇದೆ 28 ಫೆಬ್ರವರಿ 28 ಅನ್ನೋ ಡೇಟನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ಟ್ವೀಟ್ನಲ್ಲಿ. ಇಡೀ ರಾಜ್ಯಕ್ಕಾಗೋ ರೀತಿಯಲ್ಲಿ ಈ ಎಚ್ಚರಿಕೆಯನ್ನು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಸರಿ, ಈಗ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು, ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗಿರುವಂಥ ಅಪನಂಬಿಕೆ ಯಾವುದು? ಆ ಅಪನಂಬಿಕೆಗೆ ಕಾರಣ ಏನು? ಅದನ್ನು ಕೂಡ ಒಮ್ಮೆ ನೋಡಿಬಿಡೋಣ. ಸಿಎಂ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ ನಂತರವೂ ಕೂಡ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು, ಗಲಾಟೆ ಮಾಡಿದರು ಅಂತಂದರೆ ಅದಕ್ಕೊಂದು ಕಾರಣ ಇರಬೇಕು. ಕಾರಣ ಏನು? ಡೀಟೇಲ್ ನಿಮ್ಮ ಮುಂದೆ ನಾನು ಅದನ್ನು ಇಡ್ತಾ ಇದ್ದೀನಿ. ಕಾರಣ ಏನು? ಸಿದ್ದರಾಮಯ್ಯ ಅವರು ಈಗ ಆದೇಶವನ್ನು ಮಾಡಿದ್ದಾರೆ. 2 ದಿನದ ಹಿಂದೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಮೊದಲಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿ ಆದೇಶವನ್ನು ಮಾಡಲಾಗಿತ್ತು. ಕನ್ನಡ ನಾಮಫಲಕ ಕಡ್ಡಾಯದ ಬಗ್ಗೆ ಹಿಂದೆಯೂ ಕೂಡ ಸರ್ಕಾರ ಆದೇಶವನ್ನು ಮಾಡಿತ್ತು. ಆದರೆ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸಿಕ್ಕಿರಲಿಲ್ಲ. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ, ಆದೇಶ ಜಾರಿ ಮಾಡೋದು ಸರ್ಕಾರದ್ದೇ ಜವಾಬ್ದಾರಿ ತಾನೆ. ಆದೇಶ ಮಾಡಿ ಸುಮ್ಮನೆ ಕೂರೋದಲ್ಲ ಸರ್ಕಾರ. ಆದೇಶ ಮಾಡಿದ ನಂತರ ಅದನ್ನು ಜಾರಿ ಮಾಡೋದು ಸರ್ಕಾರದ ಕರ್ತವ್ಯ. ಸರ್ಕಾರದ ಅದರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಯಾವಾಗೆಲ್ಲ ಆದೇಶ ಆಗಿತ್ತು? 2017ರಲ್ಲಿ, 18ರಲ್ಲಿ, 19ರಲ್ಲಿ ಈ ರೀತಿ 3 ಬಾರಿ ಆದೇಶ ಆಗಿತ್ತು. ಬಟ್ ನೋ ಯೂಸ್. ವರ್ತಕರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಸ್ಥಳೀಯ ಆಡಳಿತಗಳು, ಈಗ ಬೆಂಗಳೂರು ಅಂತಂದರೆ BBMP, ಕಲಬುರಗಿ ಅಂತಂದರೆ ಕಲಬುರಗಿ ಮಹಾನಗರ ಪಾಲಿಕೆ, ಶಿವಮೊಗ್ಗ ಅಂತಂದರೆ ಶಿವಮೊಗ್ಗ ಮಹಾನಗರ ಪಾಲಿಕೆ, ಇವರಿಗೆ ಜವಾಬ್ದಾರಿ ಇದೆ. ಇವರು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಲೈಸೆನ್ಸ್ ಸಸ್ಪೆಂಡ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು, ಅವಕಾಶ ಇತ್ತು ಕಾನೂನಿನ ಪ್ರಕಾರ, ಅದನ್ನು ಬಳಸ್ಕೊಳ್ಳೇ ಇಲ್ಲ. ಇದೇ ಈಗ ಕರವೇ ಅಪನಂಬಿಕೆಗೆ ಕಾರಣ. ಈಗ ಸಿಎಂ ಮಾಡಿದರು, ಕರೆಕ್ಟು, ಆದೇಶ ಮಾಡಿದ್ದಾರೆ, ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಓಕೆ. ಬಟ್ ಜಾರಿ ಆಗತ್ತಾ ಅನ್ನೋದರ ಬಗ್ಗೆ ಅವರಿಗೆ ಅನುಮಾನ ಇದೆ, ಕನ್ನಡ ಪರ ಸಂಘಟನೆಯವರಿಗೆ. ಆ ಕಾರಣಕ್ಕಾಗಿ ಇವತ್ತು ಇವರು ಗದ್ದಲ ಎಬ್ಬಿಸಿರೋದು, ಗಲಾಟೆ ಮಾಡಿರೋದು. ಸರ್ಕಾರದ ಆದೇಶ ನಂಬೋದಕ್ಕೆ ಸಾಧ್ಯ ಇಲ್ಲ, ಬಿಸಿ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಮಾಡಿದ್ದೀವಿ ಅಂತ ಕನ್ನಡ ಪರ ಸಂಘಟನೆಯ ನಾಯಕರು, ಕಾರ್ಯಕರ್ತರು ಹೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ತುಷಾರ್ ಗಿರಿನಾಥ್ ಅವರು BBMP ಕಡೆಯಿಂದ ಅವರು ಕೂಡ ಮಾತನಾಡಿದ್ದಾರೆ. ಅಧಿಕಾರಿ ತುಷಾರ್ ಗಿರಿನಾಥ್ ಮಾತನಾಡಿದ್ದೇನು ನೋಡೋಣ. 7ನೇ ತಾರೀಕಿನಿಂದ ನಮ್ಮ ಬೆಂಗಳೂರಿನಲ್ಲಿಂದ ಪ್ರಾರಂಭಿಸಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸುತ್ತೋಲೆಯಂತೆ ಯಾವ ನಾಮಫಲಕ, ಅಂಗಡಿಯಲ್ಲಿ ಇರ್ತಕ್ಕಂಥ ನಾಮಫಲಕ ಮತ್ತು ಕಚೇರಿಯಲ್ಲಿಯೂ ಕೂಡ ಇರ್ತಕ್ಕಂಥ ನಾಮಫಲಕ ಸರ್ಕಾರದ ಆದೇಶ ಇದೆ. ಅದರಂತೆ ಯಾರ್ಯಾರು ನಾಮಫಲಕವನ್ನು ಹಾಕಿಲ್ಲ ಅವರ ಮೇಲೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಅವರು ಈ ಚಳುವಳಿ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಸಾಂಕೇತಿಕವಾಗಿ 22ನೇ ತಾರೀಕು ಮಾಡಲಿ ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಉಳಿದೆಲ್ಲ ಇದನ್ನು ನಮ್ಮ ಸುತ್ತೋಲೆ ಅಥವಾ ಸರ್ಕಾರದ ಆದೇಶವನ್ನು ಚಾಲನೆಗೆ ತರುವುದು ಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು BBMP ಮುಖ್ಯಾಧಿಕಾರಿಗೆ ಇರುತ್ತದೆ. ಹೀಗಾಗಿ ನಾವು ಅದನ್ನು ಮಾಡ್ತೇವೆ ಅಂತ
ಅಂತ ಅವ್ರಿಗೆ ಭರವಸೆ ನೀಡಿದ್ದೇವೆ. 28 ಫೆಬ್ರವರಿ ಒಳಗಾಗಿ ಈಗಾಗಲೇ ನಾವು ಸರ್ವೆ ಮಾಡ್ತೀವಿ. ನಮ್ಮ ರಸ್ತೆ ಮತ್ತು ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ 1400 ಕಿಲೋಮೀಟರ್ ಇವೆ. ಅದಕ್ಕೆಲ್ಲ ಸರ್ವೆ ನಾವು ಈಗಾಗಲೇ ಅನಧಿಕೃತ ಅಲ್ಲಿ ನಾಮಫಲಕಗಳು ಅಥವಾ ಬೇರೆ ಬೇರೆ ಫಲಕಗಳು ಎಷ್ಟಿವೆ ಅಂತ ಈಗಾಗಲೇ ಮಾಡಿದ್ದೇವೆ. ಅದರಲ್ಲಿ ಕನ್ನಡ ಬಳಕೆ ಆಗಿಲ್ಲ ಅಂತ ಇನ್ನೊಂದು ವಿಚಾರವನ್ನು ಈಗ ಮಾಡಿಕೊಂಡು ಈ ಸರ್ವೆ ಮುಗಿಸಿ ಎಲ್ಲರಿಗೂ ನೋಟಿಸ್ ಕೊಡ್ತೇವೆ. ಈಗಾಗ ಅವರಿಗೆ ತಿಳಿಸುವುದು ಏನಂದರೆ, ಯಾರ್ಯಾರು ಈ ನಾಮಫಲಕದಲ್ಲಿ 60% ಕನ್ನಡ ಬಳಕೆ BBMP ಆಯುಕ್ತರೇ ಒಪ್ಪಿಕೊಂಡ ರೀತಿಯಲ್ಲಿ ಆದೇಶ ಹಿಂದಿನಿಂದಲೂ ಇದೆ, ಜಾರಿ ಆಗಿರಲಿಲ್ಲ. ಮುಂದಕ್ಕೆ ಜಾರಿ ಮಾಡೋದಕ್ಕೆ ನಾವು ಮಾಡ್ತೀವಿ, ಜಾರಿ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೊನ್ನೆ. ಈ ಮಧ್ಯೆ ಇವತ್ತು ನಾರಾಯಣಗೌಡರು ಮಾತನಾಡಿದರು ಪ್ರತಿಭಟನೆಯ ಸಂದರ್ಭದಲ್ಲಿ. ಪ್ರತಿಭಟನೆ ಯಾಕೆ ಮಾಡಿದ್ವಿ, ಏನು ಕಾರಣ, ಪ್ರತಿಭಟನೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ನೋಡೋಣ. ನೀವು ನಮ್ಮನ್ನು ವಂದಿಸೋದಾದ್ರೆ ಬೆಂಗಳೂರಲ್ಲಿ ನಿಮ್ಮ ಕೆಲಸವನ್ನ ಮುಂದುವರಿಸಿ ಅಂತ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರವ ಸರ್ಕಾರ ಅಂತ ಹೇಳ್ತಾ ಇದ್ರು. ಆದ್ರೆ ಪೊಲೀಸ್ನವ್ರನ್ನ ಮುಂದೆ ಇಟ್ಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಕನ್ನಡದ ಅಭಿಮಾನ, ಕನ್ನಡದ ಕಳಕಳಿ ಬರೇ ಸುಳ್ಳು ಬಳ್ಳು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ, ನೀವ್ ಯಾರು ಬಂಧನಕ್ಕೆ ಸಿಗಬೇಡಿ, ಹೋಗಿ ಬೆಂಗಳೂರಿಗೆ, ಅದೇನಾಗುತ್ತೆ ಆಗಲಿ ಹೋಗಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದೀನಿ. ಇಲ್ಲ, ನನಗೆ ಹೇಳಿದ್ದು ಮೇಕ್ರಿ ಸರ್ಕಲ್ ಅವ್ರಿಗೂ ಈ ಕಮಿಷನರ್, ಈ ಕಮಿಷನರ್ ಬೆಂಗಳೂರು ಕಮಿಷನರ್ ಇದಾರಲ್ಲ, ಅವ್ರು ನನಗೆ ಹೇಳಿದ್ದೇನು ಅಂದ್ರೆ ಮೇಕ್ರಿ ಸರ್ಕಲ್ ಅವ್ರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಇಲ್ಲೇ ತಡೆದು ಕನ್ನಡದ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಪಾಠ ಕಲಿಸ್ತೀವಿ, ನಾವು ಮಾಡ್ತೀವಿ. ಇವ್ರಿಗೆ ಹೇಳಿ ಮಾಡಲ್ಲ ಹಂಗೆ ನಮ್ಮ ಹೋರಾಟ ಮಾಡ್ತೀವಿ. ಹೌದು, ಪೊಲೀಸ್ನವರು ಸರ್ಕಾರದ ಒತ್ತಡಕ್ಕೆ ನಾನು ಅರೆಸ್ಟ್ ಮಾಡಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ, ಇನ್ಮೇಲೆ ಹೇಳಿ ಕೇಳಿ ಹೋರಾಟ ಮಾಡಲ್ಲ. ಏನು ಮಾಡ್ಬೇಕು ಬೆಂಗಳೂರಲ್ಲಿ ನಾವು ಮಾಡ್ತೀವಿ. ನಾರಾಯಣಗೌಡರನ್ನ ಪೊಲೀಸರು ವಶಕ್ಕೆ ಪಡೆದ ಬೆನ್ನಿಗೆ ಪ್ರತಿಭಟನೆ ಅಂದರೆ ಜಾಗೃತಿ ಮೆರವಣಿಗೆ ಅಂತ ಇದ್ದಿದ್ದು ಅದು ಆ ನಂತರ ಬೇರೆ ದಾರಿಯನ್ನು ಪಡ್ಕೊಳ್ತು. ಬೇರೆ ದಾರಿ ಹೆಂಗಾಯಿತು ಅಂತಂದರೆ ಪ್ರತಿಭಟನೆ, ಆಕ್ರೋಶ, ಗಲಾಟೆ, ಗದ್ದಲ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಯಿತು. ಆ ಡೀಟೇಲ್ ಒಂದೊಂದಾಗಿ ನಾವು ಆ ವಿಜುವಲ್ಸನ್ನು ನೋಡ್ತಾ ಹೋಗೋಣ. ಈಗ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಇಲ್ಲಿ ಪ್ರತಿಭಟನೆ ಮಾಡಿದ್ದು ಯಾಕೆಂತಂದರೆ ಈ ಶಾಪಿಂಗ್ ಮಾಲ್ ಏನಿದೆ ಇದರ ಬೋರ್ಡು ಇಂಗ್ಲೀಷಲ್ಲಿತ್ತು. ಬಹಳ ದಿನದಿಂದಲೂ ಕೂಡ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಇದನ್ನು ಕೇಳ್ತಾನೆ ಪ್ರಶ್ನಿಸ್ತಾನೆ ಬರ್ತಾ ಇದ್ರು. ಬಟ್ ಕನ್ನಡದಲ್ಲಿ ಹಾಕಿರಲಿಲ್ಲ ಬೋರ್ಡು. ಕೊನೆಗೆ ತೋರಿಕೆಗೆ ಅಂತ ಒಂದು ಕನ್ನಡ ಬೋರ್ಡ್ ಅಲ್ಲಿ ಪ್ರತ್ಯಕ್ಷ ಆಯಿತು. ಕಳೆದ ನಿನ್ನೆ ಅಂತ ಅನ್ಸುತ್ತೆ, ನಿನ್ನೆನೋ ಮೊನ್ನೆನೋ ಹೊಸ ಬೋರ್ಡ್ ಬಂತಲ್ಲಿ ಕನ್ನಡದಲ್ಲಿ. ಬಟ್ ಒಳಭಾಗ, ಶಾಪಿಂಗ್ ಮಾಲ್ನ ಒಳಭಾಗದಲ್ಲಿ ಏನಿದೆ ಅಲ್ಲಿ ಇರುವಂಥ ಎಲ್ಲ ಮಳಿಗೆಗಳು ಇಂಗ್ಲೀಷ್ ಬೋರ್ಡ್ಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ಈ ಪ್ರತಿಭಟನೆ ಆಗಿತ್ತು. ಶಾಪಿಂಗ್ ಮಾಲ್ನ ಒಳನುಗ್ಗುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ದೊಡ್ಡವರದ್ದು ಬಿಲ್ಡಿಂಗು ಅಂತ ಆದಾಗ ಪೊಲೀಸರಿಗೆ ಹೆಚ್ಚು ಮುತುವರ್ಜಿ ಇರುತ್ತೆ. ಪೊಲೀಸರ ಕೃಪಾ ಕಟಾಕ್ಷವೂ ಕೂಡ ಈ ದೊಡ್ಡವರದ್ದು ಪ್ರಭಾವಿಗಳ ಬಿಲ್ಡಿಂಗ್ನ ಮೇಲೆ ಹೆಚ್ಚಿರುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ತಮ್ಮೆಲ್ಲ ಶ್ರಮವನ್ನು ಬಳಸಿ ಕಾರ್ಯಕರ್ತರು ಒಳಗೆ ಹೋಗದಂತೆ, ಒಳಗೆ ನುಗ್ಗದಂತೆ ತಡೆದರು. ಪ್ರತಿಭಟನೆಯ ಸ್ಥಳದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಯಿತು. ಇದು ಮತ್ತೊಂದು ದೃಶ್ಯ. ಇದು ರಾಯಲ್ ಓಕ್ ಶೋರೂಮ್ ಏನಿದೆ ಅಂದರೆ ಈ ಫರ್ನಿಚರ್ ಸೇಲ್ ಮಾಡುವಂಥ ಅಂಗಡಿ, ಅಲ್ಲಿ ಕನ್ನಡದಲ್ಲಿ ಬೋರ್ಡ್ ಸೈಡಲ್ಲಿದೆ, ಇಂಗ್ಲೀಷಲ್ಲೂ ಇದೆ. ಆದರೆ ಇನ್ನು ಈ ಬೋರ್ಡ್ಗಳೇನಿದ್ದಾವೆ ನೋಡಿ, ನಮ್ಮಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಏನು ಬರೀತಾರೆ, ಏನೇನು ಸಿಗತ್ತೆ ಅಂತ, ನಮ್ಮ ಶಾಪಲ್ಲಿ ಏನೇನು ಸಿಗತ್ತೆ ಅಂತ ಬರೀತಾರೆ ನೋಡಿ, ಆ ಬೋರ್ಡು ಇಂಗ್ಲೀಷಲ್ಲಿತ್ತು. ಅದನ್ನೆಲ್ಲ ಕಿತ್ತೆಸ್ದು ಬಿಟ್ಟರು. ನೋಡ್ತಾ ಇದ್ದೀರಿ, ಎಲ್ಲ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಎದ್ದು ನಿಂತ ಆ ಬೋರ್ಡನ್ನೆಲ್ಲ ಕಿತ್ತು ಎಸ್ದು ಗಲಾಟೆ ಮಾಡಿದರು. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೈಡಲ್ಲಿದ್ದಂಥ ಬೋರ್ಡು ಅಲ್ಲಿ ಇಂಗ್ಲೀಷ್ ಇದೆ, ಕನ್ನಡ ಇಲ್ಲ. ಬಟ್ ರಾಯಲ್ ಓಕ್ ಅಂತ ಕನ್ನಡದಲ್ಲಿ ಸೈಡಲ್ಲಿ ಬರೆದಿದ್ದಾರೆ. ಅದು ಕೂಡ ಈ ವಿಜುವಲಲ್ಲೇ ನಮಗೆ ಕಾಣಿಸುತ್ತೆ. ಕನ್ನಡ ತೋರಿಕೆಗಾಗಷ್ಟೇ ಇದೆ ಇಲ್ಲಿ. ಇವರು ಪ್ರೀತಿಯಿಂದ ಅಥವಾ ಕನ್ನಡದ ಮೇಲಿನ ಗೌರವದಿಂದ ಹಾಕಿದ್ದಲ್ಲ ಇದು ಅನ್ನೋದು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ.
ಬ್ಲೂಮ್ ಅನ್ನುವಂಥ ಸಂಸ್ಥೆ ಇಲ್ಲೂ ಕೂಡ ಅದೇ ರೀತಿ ಬೋರ್ಡು ಏನೋ ಇಂಗ್ಲೀಷಲ್ಲಿದೆ, ಕನ್ನಡ ಬಳಸಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲೂ ಕೂಡ ಅಲ್ಲಿದ್ದಂಥ ಒಂದಿಷ್ಟು ಈ ಕೂರೋದಕ್ಕೆ ಮಾಡಿದಂಥ ವ್ಯವಸ್ಥೆ ಏನಿದೆ, ಚೇರ್ಗಳು, ಟೇಬಲ್ಸು, ಇದನ್ನೆಲ್ಲ ಎತ್ತೆತ್ತಿ ಎಸೆದ್ರು, ಗಲಾಟೆ ಮಾಡಿದರು, ಕನ್ನಡ ಬೋರ್ಡ್ ಹಾಕಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟರು. ನೋಡ್ತಾ ಇದ್ದೀರಿ, ಬ್ಲೂಮ್ ಅನ್ನೋ ಹೋಟೆಲ್ ಅಂತ ಅನ್ಸುತ್ತೆ, ಆ ಹೋಟೆಲ್ನ ದೃಶ್ಯ ಇದು. ಇದು ಈ ಸಡ್ಡಾ ಅನ್ನುವಂಥ ರೆಸ್ಟೋರೆಂಟ್ನ ದೃಶ್ಯ ಇದೆ. ಸಡ್ಡಾ ಅಡ್ಡಾ ಅನ್ನುವಂಥ ರೆಸ್ಟೋರೆಂಟ್ ಪುಟ್ಟದಾಗಿ ಕನ್ನಡದಲ್ಲಿ ಬರೆದಿದ್ದಾರೆ, ದೊಡ್ಡದಾಗಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಅದ್ರ ಜೊತೆಗೆ ಒಂದು ಬೋರ್ಡ್ ಮೇಲೆ ಹಾಕಿದ್ರು, ಅದಕ್ಕೆಲ್ಲ ಅವರು ಈ ಪ್ಲಾಸ್ಟಿಕ್ ಎಲ್ಲ ಹೊದಿಸ್ಬಿಟ್ಟಿದ್ರು. ಕನ್ನಡ ಪರ ಸಂಘಟನೆಯವರು ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರು. ಅದು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಗೊತ್ತಾಯಿತು, ಇಲ್ಲಿ ಇಂಗ್ಲೀಷಲ್ಲೇನೋ ದೊಡ್ಡದಾಗಿ ಬರೆದಿದ್ದಾರೆ ಅಂತ. ಪ್ಲಾಸ್ಟಿಕ್ಕು ಎಸೆದ್ರು, ಬೋರ್ಡನ್ನು ಕೂಡ ಬೋರ್ಡ್ ಹಾಕಿದ್ರು. ಆ ದೃಶ್ಯವನ್ನು ಕೂಡ ನೀವು ನೋಡಬಹುದು. ಆ ಬೋರ್ಡನ್ನು ಎಸೆದು ಒಡೆದು ಹಾಕಿ ಗಲಾಟೆ ಮಾಡಿದರು. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಪೊಲೀಸರ ಸಮ್ಮುಖದಲ್ಲೇ ಪೊಲೀಸರು ಒದ್ದಾಡ್ತಾ ಇದ್ದಾರೆ, ಹರಸಾಹಸ ಪಡ್ತಿದ್ದಾರೆ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರನ್ನು ಸ್ಥಳದಿಂದ ತೆರವು ಮಾಡೋದಕ್ಕೆ. ಎರಡು ದೃಶ್ಯ ನೀವು ನೋಡ್ಬೋದು, ಒಂದು ಸಡ್ಡಾ ಅಡ್ಡ, ಅದೇ ರೀತಿ ಮಾಲಾಫೇಶಿಯಾ. ಅಲ್ಲಿ ಪೊಲೀಸರಿಗೆ ಎಂಥ ಕಳಕಳಿ, ಎಂಥ ಕಾಳಜಿ ಇದೆ ಅಂತಂದರೆ ಅದರ ಒಳಗೆ ಒಂದು ನುಸಿ, ಒಂದು ಸೊಳ್ಳೆನೂ ನುಗ್ಗದಂಗೆ ನೋಡ್ಕೊಳ್ತಾರೆ. ಅದು ಪಾಪ ಅಷ್ಟು ಪ್ರೀತಿ ಅವರಿಗೆ. ಈ ಕಡೆ ಈ ಸಣ್ಣ ಪುಟ್ಟ ಅಂಗಡಿಗಳಿದಾವಲ್ಲ, ಪೊಲೀಸರ ಸಮ್ಮುಖದಲ್ಲೇ ಅಟ್ಯಾಕ್ ಆಗುತ್ತೆ. ಪೊಲೀಸರ ಸಮ್ಮುಖದಲ್ಲೇ ಬೋರ್ಡ್ಗಳನ್ನು ಎತ್ತಿ ಎಸಿತಾರೆ. ಸೊ ಪೊಲೀಸರು ಅದನ್ನು ನೋಡ್ಕೊಂಡು ಕೂರ್ತಾರೆ. ಸೊ ನಿಮಗೆ ಅಂದಾಜಾಗಬಹುದು ಪೊಲೀಸರು ಯಾರ ಹಿತ ಕಾಯ್ತಾರೆ ಅಂತ. ಇನ್ನೊಂದು ಯಾವುದೋ ಬಿರಿಯಾನಿ ಅಂಗಡಿ, ಇದು ಯಲಹಂಕದ ಸಮೀಪ. ಇಲ್ಲೂ ಕೂಡ ಈ ಇಂಗ್ಲೀಷಲ್ಲೆಲ್ಲ ಬೋರ್ಡ್ ಇತ್ತು, ಅದನ್ನೆಲ್ಲ ಎಸೆದ್ರು. ನೋಡ್ತಾ ಇದ್ದೀರಿ, ದೊಡ್ಡದಾಗೇನೋ ಬೋರ್ಡ್ ಹಾಕಿದ್ದಾರೆ, ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಅದನ್ನೆಲ್ಲ ಎತ್ತಿ ಎಸೆದ್ರು, ಗಲಾಟೆ ಮಾಡಿದರು. ತಕ್ಷಣ ಇದನ್ನು ಕನ್ನಡ ಬೋರ್ಡ್ ಹಾಕಿ ಅಂತ ಕೇಳಿದರು. ಈ ವೇಳೆ ಆ ಕಬಾಬ್ ಎಲ್ಲ ಎತ್ಕೊಳ್ಳೋಕೆ ಬಂದರು ಕೆಲವು ಕಾರ್ಯಕರ್ತರು. ಅಲ್ಲಿದ್ದಂಥ ಸ್ಥಳೀಯ ನಾಯಕರು, ಇಲ್ಲ ರೀ ಹಂಗೆಲ್ಲ ಮಾಡಬಾರ್ದು, ನಾವು ಪ್ರತಿಭಟನೆಗೆ ಬಂದಿರೋದು, ಕಬಾಬ್ ತಿನ್ನೋಕೆ ಬಂದಿರೋದಲ್ಲ ಅಂತ ಬೈದು ಓಡಿಸಿ ಅಲ್ಲಿಂದ ಮುಂದಕ್ಕೆ ಹೋಯಿತು ಮೆರವಣಿಗೆ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಿ MG ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ, ಇಲ್ಲಿನ ದೃಶ್ಯ. ಅಲ್ಲಿ ಪ್ರತಿಭಟನೆ ಅಥವಾ ಪ್ರತಿಭಟನಾ ಮೆರವಣಿಗೆ, ಘೋಷಣೆ ಕೂಗ್ತಾ ಕನ್ನಡದ ಬೋರ್ಡನ್ನು ಅಳವಡಿಸಿ ಅಂತ ಒತ್ತಾಯಿಸ್ತಾ ಇರುವಂಥ ದೃಶ್ಯ MG ರಸ್ತೆ, ಮಹಾತ್ಮ ಗಾಂಧಿ ರಸ್ತೆಯ ದೃಶ್ಯಗಳನ್ನು ನೋಡ್ತಾ ಇದೆ. MG ರಸ್ತೆಯ ಒಂದಿಷ್ಟು ಅಂಗಡಿಗಳು ಕೂಡ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಅಥವಾ ಕರವೇ ಕಾರ್ಯಕರ್ತರ ಆಕ್ರೋಶಕ್ಕೆ ಗುರಿಯಾಯಿತು, ಆಕ್ರೋಶಕ್ಕೆ ತುತ್ತಾಯಿತು. ಅಲ್ಲಿದ್ದಂಥ ಒಂದಿಷ್ಟು ಬೋರ್ಡ್ಗಳನ್ನು ತೆರವು ಮಾಡಿದರು, ಜಾಹೀರಾತು ಫಲಕಗಳನ್ನು ಎತ್ತೆಸೆದ್ರು, ಗಲಾಟೆ ಮಾಡಿದರು. ನೋಡ್ತಾ ಇದ್ದೀರಿ, MG ರಸ್ತೆ ಇಂಗ್ಲೀಷಲ್ಲಿ ಹಾಕಿರುವಂಥ ಆ ನೇಮ್ ಬೋರ್ಡ್ಸ್ ಏನಿದ್ದಾವೆ ಅದನ್ನೆಲ್ಲ ಧ್ವಂಸ ಮಾಡಿರೋದು. ಸಲೂನ್ ಅಂಡ್ ಸ್ಪಾ ಯಾವುದೋ ಒಂದು ಸಂಸ್ಥೆಯ ಬೋರ್ಡು ಅಲ್ಲಿತ್ತು MG ರಸ್ತೆಯಲ್ಲಿ, ಅದನ್ನೆಲ್ಲ ಧ್ವಂಸ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಪ್ರತಿಷ್ಠಿತ UB ಸಿಟಿ ಸಮೀಪವೂ ಕೂಡ, ಅಲ್ಲೂ ಕೂಡ ಪ್ರತಿಭಟನೆ ಮಾಡಿರೋದು. ಅಲ್ಲಿ ಹೊರಗಡೆ ಇರುವಂಥ ಬೋರ್ಡ್ ಏನಿದೆ ಅದನ್ನೆಲ್ಲ ಅದರ ಮೇಲೆ ಹಾನಿ ಮಾಡ್ತಾ ಇರೋದು. ಪ್ರೆಸ್ಟೀಜ್ ಗ್ರೂಪ್ನ ಅಪಾರ್ಟ್ಮೆಂಟು, ಅದರ ಬೋರ್ಡು. ಸೊ ಅದೆಲ್ಲ ಕರವೇ ಕಾರ್ಯಕರ್ತರ ಆಕ್ರೋಶಕ್ಕೆ ಗುರಿಯಾಯಿತು. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನೆಕ್ಸ್ಟ್ KR ಪುರದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ಇದೇ ರೀತಿ ಇಂಗ್ಲೀಷ್ ಬೋರ್ಡ್ ಎಲ್ಲೆಲ್ಲ ಕಾಣಿಸುತ್ತೋ ಅದನ್ನು ತೆರವು ಮಾಡಬೇಕು ಅಂತ ಕರವೇ ಕಾರ್ಯಕರ್ತರು ಮುಂದಾದರು. ಈ ವೇಳೆ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಂಡು ಕೆಲ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ನೋಡ್ತಾ ಇದ್ದೀರಿ, ಕರವೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿರುವಂಥ ದೃಶ್ಯ. KR ಪುರದ ದೃಶ್ಯ ನೋಡ್ತಾ ಇದ್ದೀರಿ.
ಇನ್ನು ಆಗಲೇ ನಾವೊಂದು ತೋರಿಸಿದ್ವಿ ದೃಶ್ಯ ನಿಮಗೆ, ಅದು ಮಾಲ್ ಆಫ್ ಏಷ್ಯಾ ಫೀನಿಕ್ಸ್ ಸಂಸ್ಥೆ ಇದು ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮಹದೇವಪುರ. ಅಂದರೆ ಈ ಫೀನಿಕ್ಸ್ ಸಂಸ್ಥೆದು 2 ಶಾಪಿಂಗ್ ಮಾಲ್ಗಳು ಬೆಂಗಳೂರಲ್ಲಿದ್ದಾವೆ. ಅದರಲ್ಲಿ 2ನೇ ಶಾಪಿಂಗ್ ಮಾಲ್ ಅದು ಫೀನಿಕ್ಸ್ ಮಾರ್ಕೆಟ್ ಸಿಟಿ, ಅಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಬಸ್ಸಿನ ಟೈರ್ನ ಗಾಳಿ ತೆಗೆಯೋದಕ್ಕೆ ಯತ್ನಿಸಿರೋದು, ಇಂಥ ಘಟನೆಗಳೆಲ್ಲ ನಡೆದು. ಅಂದರೆ ನಾರಾಯಣ್ ಗೌಡ್ರನ್ನ ಅರೆಸ್ಟ್ ಮಾಡಿ ಈ ಬಸ್ಸಲ್ಲಿ ಕೊಂಡೊಯ್ಯೋದಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಸ್ಸಿನ ಚಕ್ರದ ಗಾಳಿ ತೆಗಿತಾ ಇರೋದು ನೋಡ್ತಾ ಇದ್ದೀವಿ. ಇನ್ನು ಈ ಪ್ರತಿಭಟನೆಯ ಬಗ್ಗೆ ಅಥವಾ ಕರವೇ ಕಾರ್ಯಕರ್ತರ ಉದ್ದೇಶ ಏನಿದೆ ಅದರ ಬಗ್ಗೆ ಸರ್ಕಾರಕ್ಕೂ ಸಹಮತ ಇದೆ ಅನ್ನೋದು ಮಂತ್ರಿಗಳ ಹೇಳಿಕೆಯಲ್ಲಿ ಗೊತ್ತಾಯಿತು. ಇಬ್ಬರು ಮಾತನಾಡಿದರು, ಒಬ್ಬರು ಹೋಮ್ ಮಿನಿಸ್ಟ್ರು, ಮತ್ತೊಬ್ಬರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು. ಇಬ್ಬರು ಮಾತನಾಡಿದ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಗಳು ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು, ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂಥೇಳಿ ಮೊದಲಿಂದನೂ ಹೇಳ್ತಾನೆ ಇದ್ದಾರೆ. ಬಂದಂಥ ಎಲ್ಲ ಸರ್ಕಾರಗಳು ಕನ್ನಡದಲ್ಲೇ ಆಡಳಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ, ಹೆಚ್ಚಿನ ಅಂಶ ನಾವೆಲ್ಲ ಸಚಿವರುಗಳು ಕನ್ನಡದಲ್ಲೇ ನಮ್ಮ ಫೈಲ್ಗಳ ಮೇಲೆ ನೋಟ್ ಹಾಕ್ತೀವಿ, ಸಿಗ್ನೇಚರ್ ಕನ್ನಡದಲ್ಲಿ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಅರ್ಬನ್ ಜಾಗದಲ್ಲಿ ಅಂದರೆ ಸಿಟಿಗಳಲ್ಲಿ, ಬೆಂಗಳೂರಿನಂಥ ಸಿಟಿಗಳಲ್ಲಿ ಭಾಳ ಜನ ಹೊರಗಿನವ್ರು ಬರ್ತಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಜನ ಬರ್ತಾರೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಇರ್ತದೆ. ಅವರಿಗೆ ಕನ್ನಡದಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕನ್ನಡನೂ ಬರೀಬೇಕು, ಇಂಗ್ಲೀಷು ಬರೀಬೇಕು, 2 ಭಾಷೆ ಇದ್ದರೆ ಒಳ್ಳೆಯದಾಗ್ತದೆ ಅಂತ ಆಡಳಿತದ ದೃಷ್ಟಿಯಿಂದ, ಬೇರೆ ಏನಿಲ್ಲ. ಆದ್ದರಿಂದ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕನ್ನಡದಲ್ಲೇ ಇರಬೇಕು ಅನ್ನುವಂಥ ಪ್ರಶ್ನೆನ ಕೇಳ್ತಾರೆ. ಎಲ್ಲ ಮಾಡ್ಬೋದು, ಅದರದ್ದೇನು ನಮಗೇನು ತೊಂದರೆ ಆಗೋದಿಲ್ಲ ಕನ್ನಡದಲ್ಲಿ ಇರೋದ್ರಿಂದ. ಕನ್ನಡ ಸಂಘಟನೆ ಮಾಡೋದಕ್ಕೆ ಬೆಂಬಲಿಸ್ತೀನಿ, ಆದರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋ ರೀತಿ ಒಳಗ ಆಗೋದನ್ನ ಬೇಡ. ಯಾಕಂದ್ರೆ ನಾವು ಅನ್ಯ ಭಾಷೆದವನ್ನ ಗೌರವಿಸೋಣ, ಆದರೆ ಅವರಿಗೆ ಕನ್ನಡವನ್ನು ಕಲಿಸೋಣ, ಕನ್ನಡ ಕಡೆ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡೋಣ. ಮತ್ತು ಅದರ ಜೊತೆಗೆ ಯಾವ ಅಂಗಡಿಗಳದಾವೆ, ಯಾವ ಮಾಲ್ಗಳದಾವೆ, ಅವಕ್ಕೆಲ್ಲದಕ್ಕೂ ಈಗೊಂದು 60%, ನಿನ್ನೆ ಮುಖ್ಯಮಂತ್ರಿಗಳು ನನ್ನ ಎದುರಿಗೇನೆ ಮಾತಾಡಿದ್ರು, 100ರಲ್ಲಿ 60% ಕನ್ನಡ ಪದಗಳಿರಬೇಕು, ಉಳಿದ 40% ಒಳಗ ಹಿಂದಿ, ಇಂಗ್ಲಿಷು, ತಮಿಳು, ತೆಲುಗು ಯಾವ್ದು ಹಾಕಂತಾರೆ ಹಾಕಲ್ಲ. ಆದರೆ ಕಂಪಲ್ಸರಿ 60% ಒಂದು ಈ ಬೋರ್ಡಿನ ಎಷ್ಟು ಸೈಜ್ ಇರ್ತದೆ ಅದ್ರಾಗ 60% ಕನ್ನಡಕ್ಕಾಗನೇ ಮೀಸಲಿಡೋ ರೀತಿ ಒಳಗ ಕಾನೂನನ್ನೇ ತರ್ತಾ ಇದ್ದೀವಿ. ಈಗ ಅದು ಇದೇ ತಿಂಗಳನ್ನ ಡಿಸೆಂಬರ್ ಟಾರ್ಗೆಟ್ ನಾವು ಇಟ್ಕೊಂಡಿದ್ವಿ, ಡಿಸೆಂಬರ್ದೊಳಗ ಮಾಡಿ ಮುಗಿಸ್ಬೇಕು ಅಂತಂದು. ಈಗ ವಿಧಾನಸಭೆ ಅಧಿವೇಶನ ಅವೆಲ್ಲ ಬಂದಿರೋದ್ರಿಂದ 1 ವಾರ 15 ದಿವಸ ಪೋಸ್ಟ್ಪೋನ್ ಅನ್ನ ಮಾಡಿದ್ದೀವಿ. ಈಗ ಆದಷ್ಟು ಬೇಗನೆ ಅದನ್ನು ಕಾನೂನು ಮಾಡ್ತೀವಿ, ಕಾನೂನು ತರುವಂತ ಕೆಲಸನೂ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಏನು ರೂಲ್ಸ್ ಫ್ರೇಮ್ ಮಾಡಿದ ಮೇಲೆ ಅದೇ ರೀತಿನ ನಡಿಬೇಕು ಅನ್ನೋದು. ಬರೀ ರೂಲ್ಸ್ ಫ್ರೇಮ್ ಮಾಡಿ ಸುಮ್ ಕುಂದ್ರೋದಕ್ಕಿಂತ ಒಂದು ನನ್ನ ತಲೆಯಾಗಿದೆ, ಒಂದು ಇಂಪ್ಲಿಮೆಂಟೇಷನ್ ಕಮಿಟಿನ ಮಾಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅವರೇನು ಮಾತನಾಡಿದ್ರು ನೋಡೋಣ. ಗೌಡ ಬಣದವರು ಕನ್ನಡ ನಾಮಫಲಕಗಳಾಗಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಯಾರೇ ಕಾನೂನು ಇರುವ ಕೆಲಸ ಮಾಡಿದ್ರೆ ಕಾನೂನು ಕೈ ತಗೊಂಡ್ರೆ ಅವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಿ. ನಾರಾಯಣಗೌಡ ಬಣದವರು ಕನ್ನಡ ನಾಮಫಲಕಗಳಾಗಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಯಾರೇ ಕಾನೂನು ಇರುವ ಕೆಲಸ ಮಾಡಿದ್ರೆ ಕಾನೂನು ಕೈ ತಗೊಂಡ್ರೆ ಅವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.